ಆತ್ಮದ ಅಂತಿಮ ಆಟ ಸಂಚಿಕೆ 7. ದೀಪಾ ಕಿಟಕಿಯ ಪಕ್ಕ ಕುಳಿತು ಶೂನ್ಯವನ್ನು ದಿಟ್ಟಿಸುತ್ತಿದ್ದಾಳೆ. ಅಕ್ಕನ ನೆನಪು ಅವಳನ್ನು ಕಾಡುತ್ತಿದೆ. ಆಕೆಯ ತುಟಿಗಳು ಮೆಲ್ಲಗೆ ನಡುಗುತ್ತಾ ಹೀಗೆ ಪಿಸುಗುಟ್ಟುತ್ತವೆ. ಅಕ್ಕ, ನಿನಗೆ ಇಷ್ಟೊಂದು ನೋವಾಗುತ್ತಿತ್ತ? ನೀನು ಯಾಕೆ ನನ್ನ ಹತ್ತಿರ ಒಮ್ಮೆಯೂ ಹೇಳಲಿಲ್ಲ? ಗರ್ಭಿಣಿಯಾಗಿದ್ಯಾ ಅಂತ ನನಗೆ ಯಾಕೆ ಹೇಳಿಲ್ಲ ಅಂತ ಅರ್ಥವಾಗುತ್ತಿಲ್ಲ. ಅದಕ್ಕೇನಾ ನೀನು ಅಪ್ಪನ ಮುಂದೆ ಅಷ್ಟೊಂದು ನಡುಗುತ್ತಿದ್ದದ್ದು? ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಎಲ್ಲರೂ ನಿನ್ನ ಬಗ್ಗೆ ಏನೇನು ಮಾತನಾಡುತ್ತಿದ್ದಾರೆ. ನೀನು ತಪ್ಪು ಮಾಡಿದೆ ಅಂತ ಅಪ್ಪ ಬೈಯುತ್ತಿಲ್ಲ ಅಕ್ಕ. ಇದೆಲ್ಲ ಕಪ್ಪು ಕಲೆಯ ಗರ್ಭಶಾಪದ ಆಟ ಅಂತ ಅಪ್ಪ ಹೇಳಿ ತುಂಬಾ ನೊಂದುಕೊಂಡ್ರು. ಅಷ್ಟಕ್ಕೆ ಸುಮ್ಮನಾಗಿರಬಹುದು. ಆದರೆ ಅಕ್ಕ, ನಿನಗೆ ಯಾರು ಮೋಸ ಮಾಡಿದ್ದಾರೆ ಅಲ್ವಾ? ನೀನು ಹೆದರಿದ್ದೆ ಅಲ್ವಾ? ನಾನು ಚಿಕ್ಕವಳು ಅಂತ ನನ್ನ ಹತ್ತಿರ ಏನು ಹೇಳಲಿಲ್ವಾ? ಅಪ್ಪ ಸದಾ ಕೆಲಸ ಅಂತ ಹೇಳುತ್ತಿದ್ದರು. ನಾನು ಸದಾ ಓದು ಅಂತ ಅದರಲ್ಲೇ ಮುಳುಗಿದ್ದೆ. ನಿನ್ನ ಬಗ್ಗೆ ಗಮನ ಕೊಡಲು ಸಾಧ್ಯವಾಗಲಿಲ್ಲ. ನಿನಗೆ ಯಾರೂ ಇಲ್ಲದ ಹಾಗೆ ಆಗಿಬಿಟ್ಟಿತ್ತ ಅಕ್ಕ. ನನ್ನ ಅಕ್ಕ ಯಾವತ್ತೂ ಕೆಟ್ಟವಳಲ್ಲ. ಅವಳಿಗೆ ತುಂಬಾ ನೋವಾಗಿದೆ. ಆ ನೋವನ್ನು ಕೇಳುವವರು ಯಾರೂ ಇರಲಿಲ್ಲ. ನೀನು ನಮ್ಮನ್ನೆಲ್ಲ ಬಿಟ್ಟು ಹೋದೆ ಅಕ್ಕ. ಈಗಲಾದರೂ ನಿನ್ನ ನೋವು ಕಡಿಮೆ ಆಯ್ತಾ? ಇಲ್ಲ ಅಲ್ಲಿಯೂ ನಿನಗೆ ಯಾರಾದ್ರೂ ಹಿಂಸೆ ಕೊಡ್ತಿದಾರಾ? ಪ್ಲೀಸ್ ಅಕ್ಕ, ಒಂದು ಸಲ ಬಂದು ಬಿಡು. ಈ ಸಲ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಇನ್ಸ್ಪೆಕ್ಟರ್ ಸಿದ್ದಪ್ಪ ಕೊನೆ ಪ್ರಯತ್ನ ಎನ್ನುವಂತೆ ಚಂದ್ರಶೇಖರನನ್ನು ರೂಪಾ ಸಾವಿನ ವಿಷಯವಾಗಿ ಇನ್ವೆಸ್ಟಿಗೇಷನ್ ಮುಂದುವರಿಸಲು ಮನವೊಲಿಸಲು ಪ್ರಯತ್ನಿಸಿದ. ಇನ್ಸ್ಪೆಕ್ಟರ್ ಸಿದ್ದಪ್ಪ, ಚಂದ್ರಶೇಖರ್ ಅವರೇ ನಿಮ್ಮ ಮಗಳದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ನೀವು ಸಹಕಾರ ಕೊಟ್ರೆ ನಾನು ಕೊಲೆಗಾರನನ್ನ ಹುಡುಕಿ ಶಿಕ್ಷೆ ಕೊಡಿಸುತ್ತೇನೆ. ನೀವು ಕಂಪ್ಲೇಂಟ್ ಕೊಡಿ. ಚಂದ್ರಶೇಖರ್, ಬೇಡ ಇನ್ಸ್ಪೆಕ್ಟರ್, ವಿಷಯ ಇಲ್ಲಿಗೆ ಮುಗಿದು ಹೋಗಲಿ ಅಂತ ಹೇಳಿದ್ನಲ್ಲ ಸರ್, ಮತ್ತೆ ಆ ವಿಷಯ ಮಾತಾಡಬೇಡಿ. ಸಿದ್ದಪ್ಪ, ಏನು ಹೇಳ್ತಿದ್ದೀರಾ? ನಿಮ್ಮ ಮಗಳು ಕೊಲೆಯಾಗಿದ್ದಾಳೆ. ಅದು ಅವಳು ಗರ್ಭಿಣಿಯಾಗಿದ್ದಾಗ. ಚಂದ್ರಶೇಖರ್, ಅದೇ ನಮ್ಮ ದೊಡ್ಡ ಅವಮಾನ ಸರ್. ಆ ವಿಷಯ ಊರಿನವರಿಗೆ ತಿಳಿದರೆ ನಾವು ಹೇಗೆ ಬದುಕಬೇಕು? ಸಿದ್ದಪ್ಪ, ಮರ್ಯಾದೆಗಿಂತ ಮಗಳ ಸಾವಿಗೆ ನ್ಯಾಯ ಸಿಗೋದು ಮುಖ್ಯ ಅಲ್ವಾ? ನಿಮ್ಮ ಮಗಳನ್ನ ಕೊಂದ ಪಾಪಿ ಹೊರಗೆ ತಿರುಗಾಡುತ್ತಿದ್ದಾನೆ. ಅವನಿಗೆ ಶಿಕ್ಷೆ ಆದರೆ ನಿಮ್ಮ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದಕ್ಕಾಗಿ ಆದ್ರೂ ಒಪ್ಪಿಕೊಳ್ಳಿ. ಚಂದ್ರಶೇಖರ್, ಹೊರಗೆ ಗೊತ್ತಾದರೆ ಜನ ನಮ್ಮನ್ನ ಆಡ್ಕೊಳ್ತಾರೆ. ನಮಗೆ ಇನ್ನೂ ಒಬ್ಬ ಮಗಳಿದ್ದಾಳೆ. ಸಿದ್ದಪ್ಪ, ದೀಪಾಳ ಭವಿಷ್ಯಕ್ಕಾಗಿ ರೂಪಾಳಿಗೆ ನ್ಯಾಯ ಕೊಡಿಸೋದು ಬೇಡವೇ? ಚಂದ್ರಶೇಖರ್, ದೀಪಾಳ ಮದುವೆ ಮಾಡಬೇಕು ಸರ್. ಅಕ್ಕ ಇಂಥ ಕೆಲಸ ಮಾಡಿದ್ದಾಳೆ ಅಂದ್ರೆ ತಂಗಿಯನ್ನು ಯಾರು ಮದುವೆ ಆಗ್ತಾರೆ? ಸಿದ್ದಪ್ಪ, ರೂಪ ತಪ್ಪು ಮಾಡಿಲ್ಲ. ಅವಳು ವಂಚನೆಗೆ ಒಳಗಾಗಿದ್ದಾಳೆ. ಚಂದ್ರಶೇಖರ್, ಸಮಾಜಕ್ಕೆ ಆ ವ್ಯತ್ಯಾಸ ಗೊತ್ತಾಗಲ್ಲ ಸರ್. ಅವರಿಗೆ ಬರೀ ಹಗರಣ ಬೇಕು. ಸಿದ್ದಪ್ಪ, ನ್ಯಾಯ ಸಿಗದಿದ್ದರೆ ರೂಪಾಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಚಂದ್ರಶೇಖರ್, ಆತ್ಮಕ್ಕಿಂತ ಈಗ ಬದುಕಿರೋವರ ಜೀವನ ನೆಮ್ಮದಿ ಮುಖ್ಯ. ದಯವಿಟ್ಟು ಕೇಸ್ ಹಾಕಬೇಡಿ. ಸಿದ್ದಪ್ಪ, ಇದು ಬರೀ ಕುಟುಂಬದ ವಿಷಯವಲ್ಲ, ಇದು ಕ್ರಿಮಿನಲ್ ಕೇಸ್. ಚಂದ್ರಶೇಖರ್, ನಾನು ಸತ್ತರೂ ಕಂಪ್ಲೇಂಟ್ ಕೊಡಲ್ಲ. ನನ್ನ ಮಗಳು ಬಾವಿಗೆ ಬಿದ್ದು ಸತ್ತಳು ಅಂತಲೇ ಇರಲಿ. ಅವಳು ಗರ್ಭಿಣಿ ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ. ಸಿದ್ದಪ್ಪ, ಆ ಪಾಪಿ ನಾಳೆ ಇನ್ನೊಬ್ಬ ಹುಡುಗಿಯ ಜೀವನ ಹಾಳು ಮಾಡ್ತಾನೆ. ಯೋಚಿಸಿ. ಚಂದ್ರಶೇಖರ್, ಅದಕ್ಕೆ ವಿಧಿ ಬರಹ ಅಂತಾರೆ. ಯಾರು ಯಾರ ಸಾವಿಗೆ ಕಾರಣ ಆಗ್ಬೇಕು ಅನ್ನೋದನ್ನ ಹಣೆ ಬರಹದಲ್ಲಿ ದೇವರು ಬರೆದಿರ್ತಾನೆ. ಅದನ್ನ ತಪ್ಪಿಸೋಕೆ ನನ್ನಿಂದ ನಿಮ್ಮಿಂದ ಸಾಧ್ಯವಿಲ್ಲ ಸರ್. ನನ್ನ ಮರ್ಯಾದೆ ಮಣ್ಣಲ್ಲಿ ಊದು ಹೋಗೋದು ನನಗೆ ಇಷ್ಟವಿಲ್ಲ. ಸಿದ್ದಪ್ಪ, ಒಬ್ಬ ತಂದೆಯಾಗಿ ನೀವು ಇಷ್ಟು ಕಠಿಣವಾಗಿ ಹೇಗೆ ಇರಲು ಸಾಧ್ಯ? ಚಂದ್ರಶೇಖರ್, ನಾನು ಕಠಿಣವಾಗಿಲ್ಲ ಸರ್. ಈ ಸಮಾಜಕ್ಕೆ ಹೆದರುತ್ತಿದ್ದೇನೆ. ಸಿದ್ದಪ್ಪ, ಮಗಳ ಕೊಲೆಗಾರನಿಗೆ ನೀವೇ ರಕ್ಷಣೆ ಕೊಟ್ಟಂತಾಗುತ್ತೆ. ಚಂದ್ರಶೇಖರ್, ಅವನು ಅನುಭವಿಸ್ತಾನೆ ಸರ್. ಆದರೆ ನನ್ನ ಕುಟುಂಬದ ಮಾನ ಹೋಗಬಾರದು. ಸಿದ್ದಪ್ಪ, ದೀಪಾ ಕೂಡ ಅಕ್ಕನಿಗೆ ನ್ಯಾಯ ಬೇಕು ಅಂತ ಬಯಸ್ತಾಳೆ. ಚಂದ್ರಶೇಖರ್, ಅವಳಿಗೆ ಏನು ಗೊತ್ತು? ನಾಳೆ ಅವಳು ಬೀದಿಯಲ್ಲಿ ನಡೆಯುವಾಗ ಜನ ಚುಚ್ಚು ಮಾತನಾಡುತ್ತಾರೆ. ಸಿದ್ದಪ್ಪ, ಸತ್ಯವನ್ನ ಎಷ್ಟು ದಿನ ಮುಚ್ಚಿಡ್ತೀರಾ? ಚಂದ್ರಶೇಖರ್, ಮುಚ್ಚಿಡಲೇಬೇಕು ಸರ್. ಈ ಗರ್ಭದ ವಿಷಯ ಯಾರಿಗೂ ತಿಳಿಯಬಾರದು. ಸಿದ್ದಪ್ಪ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸುಳ್ಳು ಹೇಳಲ್ಲ. ಚಂದ್ರಶೇಖರ್, ಅದನ್ನು ಮ್ಯಾನೇಜ್ ಮಾಡಿ ಸರ್. ಅದನ್ನು ಸುಟ್ಟು ಹಾಕಿ ಎಷ್ಟು ಹಣ ಬೇಕಾದರೂ ಕೊಡ್ತೀನಿ. ಸಿದ್ದಪ್ಪ, ಲಂಚ ಕೊಟ್ಟು ಮಗಳ ನ್ಯಾಯವನ್ನೇ ಕೊಂಡುಕೊಳ್ಳಲು ಹೊರಟಿದ್ದೀರಾ? ಚಂದ್ರಶೇಖರ್, ನನ್ನ ಮರ್ಯಾದೆ, ನನ್ನ ಇನ್ನೊಬ್ಬ ಮಗಳ ಭವಿಷ್ಯ ಉಳಿಸಿಕೊಳ್ಳಲು ನಾನು ಏನು ಬೇಕಾದರೂ ಮಾಡ್ತೀನಿ. ಸಿದ್ದಪ್ಪ, ನಿಮ್ಮ ಮೌನ ಕೊಲೆಗಾರನಿಗೆ ದೊಡ್ಡ ಆಯುಧವಾಗುತ್ತೆ. ಚಂದ್ರಶೇಖರ್, ಆಗಲಿ ಸರ್. ಆದರೆ ನನ್ನ ಮನೆ ಬಾಗಿಲು ದಾಟಿ ಈ ವಿಷಯ ಹೊರಗೆ ಹೋಗಬಾರದು ಅಷ್ಟೇ. ಇನ್ಸ್ಪೆಕ್ಟರ್ ಸಿದ್ದಪ್ಪ ಚಂದ್ರಶೇಖರನ ಮನ ಒಲಿಸಲಾಗದೆ ಸೋತು ರೂಪಾಳ ಮೊಬೈಲ್ ಅವನಿಗೆ ಕೊಟ್ಟು ಅಲ್ಲಿಂದ ಹೊರಡುತ್ತಾರೆ. ಇನ್ಸ್ಪೆಕ್ಟರ್ ಸಿದ್ದಪ್ಪ ಹೊರಟಿದ್ದನ್ನು ನೋಡಿ ದೀಪಾ ಅವರ ಜೀಪನ್ನು ಹಿಂಬಾಲಿಸಿಕೊಂಡು ಬರುತ್ತಾಳೆ. ಸಿದ್ದಪ್ಪ ಡ್ರೈವರ್ಗೆ ಜೀಪ್ ನಿಲ್ಲಿಸಲು ಹೇಳಿ ದೀಪಾಳ ಜೊತೆ ಮಾತನಾಡುತ್ತಾನೆ. ದೀಪಾ, ರೂಪಾಳದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಎಂದು ಹೇಳಿದರೂ ನಿಮ್ಮ ತಂದೆ ಕಂಪ್ಲೇಂಟ್ ಕೊಡಲು ಒಪ್ಪುತ್ತಿಲ್ಲ. ಅವರನ್ನು ಒಪ್ಪಿಸಲು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಅವರು ಯಾವುದಕ್ಕೂ ಒಪ್ಪುತ್ತಿಲ್ಲ. ದೀಪಾ, ಯಾಕೆ ಸರ್? ಅಕ್ಕನ ಸಾವಿಗೆ ನ್ಯಾಯ ಬೇಡವಾ ಅವರಿಗೆ? ಸಿದ್ದಪ್ಪ, ಅವರಿಗೆ ನ್ಯಾಯಕ್ಕಿಂತ ಹೆಚ್ಚಾಗಿ ಸಮಾಜದ ಮರ್ಯಾದೆಯ ಭಯ ಕಾಡುತ್ತಿದೆ. ದೀಪಾ, ಮರ್ಯಾದೆಗಾಗಿ ಮಗಳ ಕೊಲೆಯನ್ನು ಮುಚ್ಚಿಡೋದು ಸರಿಯಲ್ಲ.
ಸರ್. ಸಿದ್ದಪ್ಪ, ಅದನ್ನೇ ನಾನು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟೆ, ಆದರೆ ಅವರು ಕೇಸ್ ದಾಖಲಿಸಲು ಸಿದ್ಧರಿಲ್ಲ. ದೀಪಾ, ಹಾಗಾದ್ರೆ ಆ ಕೊಲೆಗಾರ ಹಾಗೆಯೇ ಆರಾಮವಾಗಿ ಇರ್ತಾನ? ಸಿದ್ದಪ್ಪ, ಸದ್ಯಕ್ಕೆ ಹಾಗೆಯೇ ಕಾಣುತ್ತಿದೆ. ನಿಮ್ಮ ತಂದೆ ಸಹಕಾರ ಇದ್ದರೆ ಸಾಕ್ಷ್ಯಗಳು ದುರ್ಬಲವಾಗುತ್ತವೆ. ದೀಪಾ, ಸರ್, ಆ ಪಾಪಿ ಅಕ್ಕನನ್ನು ಕೊಲೆ ಮಾಡಿದಕ್ಕೆ ಬಲವಾದ ಕಾರಣ ಇರಬೇಕಲ್ಲ? ಸಿದ್ದಪ್ಪ ನಿಟ್ಟುಸಿರು ಬಿಟ್ಟು, ಹೌದು ದೀಪಾ, ನಿನ್ನ ಅಕ್ಕ ಸಾಯುವಾಗ ಗರ್ಭಿಣಿಯಾಗಿದ್ದಳು. ದೀಪಾ ಮನಸ್ಸಲ್ಲಿ ಅಕ್ಕ ಗರ್ಭಿಣಿ ಅಂತ ನಮಗೆ ಮೊದಲೇ ಗೊತ್ತಿದೆ ಅಂತ ಇವರಿಗೆ ತಿಳಿಯೋದು ಬೇಡ ಎಂದುಕೊಂಡವಳು. ಸರ್, ಏನು ಹೇಳ್ತಿದ್ದೀರಾ? ಅಕ್ಕ ಗರ್ಭಿಣಿನಾ? ಸಿದ್ದಪ್ಪ, ಹೌದು, 3 ತಿಂಗಳು. ಆ ಕೊಲೆಗಾರನಿಗೆ ಈ ಮಗು ಬೇಡವಾಗಿತ್ತು. ನಿನ್ನ ಅಕ್ಕ ಮಗುವನ್ನು ಭೂಮಿಗೆ ತರಲೇಬೇಕು ಎಂದು ಹಿಡಿದಿರಬೇಕು. ಅದಕ್ಕೆ ಅವಳನ್ನು ಬಾವಿಗೆ ತಳ್ಳಿದ್ದಾನೆ. ದೀಪಾ, ಅಕ್ಕ ಎಷ್ಟು ನೋವು ಅನುಭವಿಸಿದ್ದಾಳೆ. ಅಪ್ಪನಿಗೆ ಈ ವಿಷಯ ತಿಳಿದಿದೆಯೇ? ಸಿದ್ದಪ್ಪ, ತಿಳಿದಿದೆ. ಅದಕ್ಕೆ ಅವರು ಈ ವಿಷಯ ಹೊರಗೆ ಬಂದರೆ ಕುಟುಂಬದ ಮಾನ ಹೋಗುತ್ತದೆ ಎಂದು ಹೆದರುತ್ತಿದ್ದಾರೆ. ದೀಪಾ, ಮರ್ಯಾದೆ ಹೋದರೆ ಮರಳಿ ತರಬಹುದು ಸರ್, ಆದರೆ ಅಕ್ಕನ ಜೀವ, ಅವಳ ಹೊಟ್ಟೆಯಲ್ಲಿದ್ದ ಆ ಕಂದನ ಜೀವ. ಸಿದ್ದಪ್ಪ, ನಿಮ್ಮಪ್ಪ ಈ ಸತ್ಯವನ್ನು ಹಾಕಲು ನನ್ನ ಹತ್ತಿರ ಲಂಚ ಕೊಡಲು ಮುಂದಾದರು. ನಾನು ನಿನ್ನ ಹತ್ತಿರ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನ್ಯಾಯ ಕೊಡಿಸಲು ನೀನೊಬ್ಬಳೇ ದಾರಿ. ದೀಪಾ, ನಾನು ಏನು ಮಾಡಬೇಕು ಸರ್ ಹೇಳಿ, ನಾನು ಸಿದ್ಧಳಿದ್ದೇನೆ. ಸಿದ್ದಪ್ಪ, ನೀನು ಈ ಕೇಸ್ನಲ್ಲಿ ಸಾಕ್ಷಿಯಾಗಿ ನಿಲ್ಲಬೇಕು. ನಿನ್ನ ತಂದೆಯವರನ್ನು ವಿರೋಧಿಸಬೇಕಾದ ಪರಿಸ್ಥಿತಿ ಬರಬಹುದು. ದೀಪಾ, ಅಕ್ಕನ ಆತ್ಮಕ್ಕೆ ಮತ್ತು ಆ ಮಗುವಿಗೆ ನ್ಯಾಯ ಸಿಗಬೇಕು ನಿಜ, ಆದ್ರೆ ಅಪ್ಪನ ಮನಸ್ಸಿಗೆ ನೋವು ಕೊಡೋಕೆ ನನ್ಗೆ ಇಷ್ಟ ಇಲ್ಲ. ನಾನು ಈ ವಿಷಯದಲ್ಲಿ ಮುಂದುವರಿದರೆ ಅಮ್ಮನಿಗೆ ಕೂಡ ಅಕ್ಕ ಗರ್ಭಿಣಿ ಆಗಿದ್ಲು ಅನ್ನೋ ಸತ್ಯ ಗೊತ್ತಾಗುತ್ತೆ. ಇದನ್ನ ಕೇಳಿ ಜೀವ ಸಹಿತ ಇರಲ್ಲ ಸರ್. ನ್ಯಾಯ ಕಾನೂನು ಮೂಲಕ ಕೊಡಿಸಬೇಕು ಅನ್ನೋದೇನು ಇಲ್ಲ ಅಲ್ವಾ ಸರ್? ಸಿದ್ದಪ್ಪ, ಅಂದ್ರೆ ನಿನ್ನ ಮಾತಿನ ಅರ್ಥ? ದೀಪಾ, ಅಂದ್ರೆ ಅವರು ಮಾಡಿದ್ದು ತಪ್ಪು ಅಂತ ಅರ್ಥ ಮಾಡಿಸಿ ಪಶ್ಚಾತ್ತಾಪದಿಂದ ಅವರಿಗೆ ಶಿಕ್ಷೆ ಕೊಟ್ಟುಕೊಳ್ಳೋ ಹಾಗೆ ಮಾಡೋದು. ಸಿದ್ದಪ್ಪ, ಅದನ್ನ ಹೇಗೆ ಮಾಡೋದು? ಯಾರು ಮಾಡೋದು? ದೀಪಾ, ಸರ್, ನಾನೇ ಮಾಡ್ತೀನಿ, ಆದರೆ ಯಾರಿಗೂ ಗೊತ್ತಾಗಬಾರದು. ನಿಮಗೆ ಅಕ್ಕನ ಮೇಲೆ ತುಂಬಾ ಅಭಿಮಾನ ಅಂತ ಗೊತ್ತು, ಅದಕ್ಕೆ ಅವಳಿಗೆ ನ್ಯಾಯ ಕೊಡಿಸಲು ಒದ್ದಾಡುತ್ತಿದ್ದೀರಾ ಅಂತ ಗೊತ್ತು. ಆದರೆ ಇದೆಲ್ಲದಕ್ಕೂ ಅಪ್ಪ ಒಪ್ಪಲ್ಲ. ಅವರ ವಿರುದ್ಧವಾಗಿ ನಾವು ಕೂಡ ಏನು ಮಾಡೋಕೆ ಆಗಲ್ಲ. ಪ್ಲೀಸ್ ಸರ್, ನೀವು ಸಪೋರ್ಟ್ ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ. ಸಿದ್ದಪ್ಪ, ಹೌದಮ್ಮ, ಮಕ್ಕಳಿಲ್ಲದ ನಮಗೆ ನಿನ್ನ ಅಕ್ಕನಲ್ಲಿ ನನ್ನ ಮಗಳನ್ನು ಕಾಣ್ತಿದ್ವಿ. ಅವಳು ಅಷ್ಟೇ ನನ್ನನ್ನ ಅಪ್ಪ ಅನ್ನೋ ಹಾಗೆ ನೋಡ್ತಿದ್ಲು. ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂದಾಗಲೆಲ್ಲ ಅವಳನ್ನು ನೋಡಿಕೊಂಡಿದ್ದೆ ರೂಪ. ಮಗಳ ಹಾಗೆ ಅವಳ ಸೇವೆ ಮಾಡಿದ್ಲು. ರೂಪ ಸಾವಿನ ವಿಷಯ ಕೇಳಿ ನನ್ನ ಹೆಂಡತಿ ತುಂಬಾ ನೊಂದುಕೊಂಡಿದ್ದಾಳೆ. ಕಣ್ಣೀರು ಒರೆಸಿಕೊಂಡ. ನಿರ್ದಯಿಯಾಗಿ ಅಕ್ಕನನ್ನು ಕೊಂದ ಅವನು ಮನುಷ್ಯನ ರೂಪದಲ್ಲಿರೋ ರಾಕ್ಷಸ ಅನ್ಸುತ್ತೆ. ಅಂತಹ ವ್ಯಕ್ತಿಗಳು ತುಂಬಾ ಅಪಾಯ. ನೀನು ಅಷ್ಟು ರಿಸ್ಕ್ ತಗೊಳ್ಳೋದು ನನ್ಗೆ ಇಷ್ಟ ಇಲ್ಲಮ್ಮ. ದೀಪಾ, ಭಯ ಪಡ್ಬೇಡಿ ಸರ್, ಪ್ರತಿಯೊಂದು ವಿಷಯವನ್ನ ನಿಮ್ಗೆ ಹೇಳ್ತೀನಿ. ಸಿದ್ದಪ್ಪ, ರೂಪ ಮೊಬೈಲ್ ನಿನ್ನ ತಂದೆ ಹತ್ತಿರ ಕೊಟ್ಟಿದ್ದೀನಿ. ಮೊಬೈಲ್ ನಲ್ಲಿರೋ ಪ್ರತಿಯೊಂದು ಕಾಲ್ ಮೆಸೇಜ್ ಎಲ್ಲವನ್ನು ಸರಿಯಾಗಿ ನೋಡು. ಅನುಮಾನ ಬಂದ ನಂಬರ್ ನನಗೆ ಕೊಡು. ಅದರ ಕಾಲ್ ಡೀಟೇಲ್ಸ್, ಅಡ್ರೆಸ್ ಪತ್ತೆ ಹಚ್ಚಲು ನಾನು ಸಹಾಯ ಮಾಡ್ತೀನಿ. ಇದು ಸೀಕ್ರೆಟ್ ಆಗಿರುತ್ತೆ. ದೀಪಾ, ಆ ಪಾಪಿಗೆ ಸರಿಯಾದ ಶಿಕ್ಷೆಯಾಗಲೇಬೇಕು. ಅವನು ಈ ಭೂಮಿ ಮೇಲೆ ಬದುಕಿರಬಾರದು. ಅವನು ಮಾಡಿದ ತಪ್ಪಿಗೆ ಅವನೇ ಶಿಕ್ಷೆ ಕೊಟ್ಕೋಬೇಕು. ಸಿದ್ದಪ್ಪ, ಕಾನೂನಿನ ಮೂಲಕ ಹೋದರೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗಬಹುದು ಅಷ್ಟೇ, ಆದರೆ ಅವನು ಕಾನೂನು ಅಲ್ಲದೆ ಅನುಭವಿಸೋ ಪಶ್ಚಾತ್ತಾಪದ ಶಿಕ್ಷೆ ಮಾನಸಿಕವಾಗಿ ಇರುತ್ತೆ. ಆದರೆ ನೋವು ತುಂಬಾ ದೊಡ್ಡದು. ನನ್ನ ಬೆಂಬಲ ನಿನಗೆ ಯಾವಾಗಲೂ ಇರುತ್ತೆ, ಆದರೆ ಜೋಪಾನವಾಗಿ ಇರು. ಪ್ರತಿ ವಿಷಯ ನನಗೆ ಹೇಳಬೇಕು. ಒಬ್ಬ ಮಗಳನ್ನು ಕಳೆದುಕೊಂಡಿದ್ದೇವೆ. ಈಗ ನಿನಗೂ ಏನಾದರೂ ಆದ್ರೆ ನಿನ್ನ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗುತ್ತೆ ಅಷ್ಟೇ ನಮಗೂ ಆಗುತ್ತಮ್ಮ ಎಂದು ದೀಪಾಳ ತಲೆ ನೇವರಿಸಿದರು. ದೀಪಾ, ಖಂಡಿತ ಸರ್, ನಾನು ನಿಮಗೆ ಹೇಳದೆ ಯಾವ ಕೆಲಸ ಮಾಡುವುದಿಲ್ಲ. ಅಪ್ಪನಿಗೆ ಯಾವ ವಿಷಯ ತಿಳಿಯಬಾರದು. ಸಿದ್ದಪ್ಪ, ರೂಪ ಮಾಡಿದ್ದು ಒಂದೇ ತಪ್ಪು. ಆ ಪಾಪಿಯನ್ನು ಪ್ರೀತಿಸಿದ್ದು, ಅವನನ್ನು ನಂಬಿದ್ದು, ಅವನನ್ನು ನಂಬಿ ಅವನ ಜೊತೆಗೆ ಹೋಗಲು ತಯಾರಾಗಿದ್ದು. ದೀಪಾ, ಏನ್ ಹೇಳ್ತಿದ್ದೀರಾ? ಅಕ್ಕ ಅವನ ಜೊತೆ ಹೋಗಲು ತಯಾರಾಗಿದ್ಲ? ಸಿದ್ದಪ್ಪ, ಹೌದಮ್ಮ. ನಾನು ಇನ್ನು ಏನಾದರೂ ಸಾಕ್ಷಿ ಸಿಗಬಹುದಾ ಅಂತ ಬಾವಿಯಲ್ಲಿ ಹುಡುಕಿಸಿದಾಗ ಒಂದು ಬಟ್ಟೆ ಬ್ಯಾಗ್ ಸಿಕ್ತು. ಅದರಲ್ಲಿ ರೂಪಾಳ ಬಟ್ಟೆ ಇತ್ತು. ಆ ಪಾಪಿ ಆ ಬ್ಯಾಗ್ಗೆ ದೊಡ್ಡ ಕಲ್ಲು ಹಾಕಿ ಬಾವಿಗೆ ಎಸೆದಿದ್ದ. ಅದು ಮುಳುಗಿತ್ತು. ನನ್ನ ಅನುಮಾನ, ಅಕ್ಕ ಒಡವೆ ದುಡ್ಡು ತಗೊಂಡಿದ್ಲ ನೋಡು. ಬರೀ ಬಟ್ಟೆ ಇತ್ತು. ಒಡವೆ ಅಕ್ಕ ತಗೊಂಡಿದ್ರೆ ಅದನ್ನ ಅವನೇ ತಗೊಂಡು ಹೋಗಿರ್ತಾನೆ. ಅಂತವನನ್ನು ನಂಬಿ ರೂಪ ತಪ್ಪು ಮಾಡಿದ್ಲು. ಒಡವೆ ಹೋದ್ರೆ ಹೋಗ್ಲಿ ಸರ್, ಆದ್ರೆ ನನ್ನ ಅಕ್ಕನ ಸಾವಿಗೆ ನ್ಯಾಯ ಸಿಗಬೇಕು. ಪಾಪ ಸರ್, ಅಕ್ಕ ಯಾವ ತಪ್ಪು ಮಾಡಿಲ್ಲ. ಅವಳು ಪ್ರೀತಿಯನ್ನು ನಂಬಿ ಮೋಸ ಹೋದವಳು. ಅವಳ ಪರವಾಗಿ ನಿಲ್ಲೋದು ನನ್ನ ಧರ್ಮ. ಸಿದ್ದಪ್ಪ, ನಿನ್ನಂತ ಧೈರ್ಯವಂತ ಹುಡುಗಿ ಇರೋವರೆಗೂ ನ್ಯಾಯ ಸಾಯುವುದಿಲ್ಲ. ದೀಪ ಸರ್, ಅಕ್ಕನ ಮೊಬೈಲ್ ನಲ್ಲಿ ಏನೇನು ಸಾಕ್ಷಿ ಸಿಗುತ್ತೆ ಅಂತ ನೋಡಿ ನಿಮ್ಗೆ ಹೇಳ್ತೀನಿ. ಸರಿ ದೀಪ, ನಿನ್ನ ನಿರ್ಧಾರ ನನಗೆ ಖುಷಿ ಕೊಟ್ಟಿದೆ. ನಾವು ರೂಪಾನ ಕೊಂದ ಪಾಪಿನ ಬಿಡಬಾರದು. ದೀಪ, ಅಕ್ಕ ನಿನಗೆ ನ್ಯಾಯ ಕೊಡಿಸೋವರೆಗೂ ನಾವು ಸುಮ್ಮನಿರಲ್ಲ ಎನ್ನುತ್ತಾ ಬಿಕ್ಕಳಿಸಿ ಅಳುತ್ತಾಳೆ. ಇನ್ಸ್ಪೆಕ್ಟರ್ ಸಿದ್ದಪ್ಪ, ರೂಪ ಬಾವಿಗೆ ಬೀಳುವ ಮೊದಲು ಅವಳ ಪ್ರಾಣ ಹೋಗಿತ್ತು. ಅವಳನ್ನು ಕತ್ತು ಹಿಸುಕಿ ಸುರುಗಟ್ಟಿಸಿ ಸಾಯಿಸಿ ಆಮೇಲೆ ಬಾವಿಗೆ ಹಾಕಿದ್ದಾನೆ ಆ ಮೃಗ. ಯಾರು ಅನ್ನೋದು ಅವಳ ಫೋನ್ ದಾಖಲೆಗಳನ್ನು ನೋಡಿದ್ರೆ ಕೊನೆಯದಾಗಿ ಅವಳು ಯಾರ ಜೊತೆ ಮಾತನಾಡಿದ್ದಳು ಅನ್ನೋದು ತಿಳಿಯುತ್ತೆ. ದೀಪ, ಸರಿ ಸರ್, ನಾನು ಇವತ್ತೇ ಫೋನ್ ಚೆಕ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಸಿದ್ದಪ್ಪ, ನಾನಿನ್ನು ಹೊರಡ್ತೀನಿ ಕಣಮ್ಮ. ಸೋಪಾನ, ನನಗೆ ಹೇಳದೆ ಯಾವ ತೀರ್ಮಾನ ಮಾಡಬೇಡ ಎಂದು ಜೀಪ್ ಹತ್ತಿ ಹೊರಟು ಹೋಗುತ್ತಾನೆ.
ದೀಪ ಮನೆಗೆ ಬಂದವಳು ಅಪ್ಪನ ರೂಮ್ ಕಪಾಟಿನಲ್ಲಿದ್ದ ರೂಪಾಳ ಫೋನ್ ತೆಗೆದುಕೊಂಡು ತನ್ನ ಕೋಣೆಯಲ್ಲಿ ಕುಳಿತು ಯೋಚಿಸುತ್ತಿದ್ದಾಳೆ. ದೀಪ ತನ್ನಷ್ಟಕ್ಕೆ ಅಕ್ಕ ನಿನ್ನ ಸಾವಿನ ರಹಸ್ಯ ಈ ಫೋನ್ ನಲ್ಲೇ ಇದೆ ಅಂತ ಮನಸ್ಸು ಹೇಳ್ತಿದೆ. ಆದ್ರೆ ಈ ಪಾಸ್ವರ್ಡ್ ನಿನ್ನ ಫೇವರೇಟ್ ನಂಬರ್ ಯಾವುದೋ ಇರಬಹುದು, ನಮ್ಮಿಬ್ಬರ ಹುಟ್ಟಿದ ದಿನಾಂಕನ ಅಥವಾ ದೀಪ ಬೇರೆ ಬೇರೆ ಸಂಖ್ಯೆಗಳನ್ನು ಪ್ರಯತ್ನಿಸುತ್ತಾಳೆ. ಆದರೆ ಅದರಿಂದ ಯಾವ ಪ್ರಯೋಜನ ಆಗುವುದಿಲ್ಲ. ಕೊನೆಗೆ ರೂಪಾಳ ಡೈರಿಯಲ್ಲಿ ಒಂದು ನಂಬರ್ ಇರ್ತದೆ, ಅದನ್ನು ಪ್ರಯತ್ನಿಸಿದಾಗ ಫೋನ್ ಅನ್ಲಾಕ್ ಆಗುತ್ತದೆ. ದೀಪ ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಅಬ್ಬಾ ಫೋನ್ ಓಪನ್ ಆಯ್ತು, ಈಗ ನೋಡೋಣ ಅಕ್ಕ ಕೊನೆಯದಾಗಿ ಜೊತೆ ಮಾತನಾಡಿದ್ದಾಳೆ ಅಂತ ಕಾಲ್ ಲಾಗ್ ಮತ್ತು ಮೆಸೇಜ್ ಗಳನ್ನು ಜಾಲಾಡುತ್ತಾಳೆ. ದೀಪ ಇದೇನಿದು ಅನ್ನೋನ್ ನಂಬರ್ ನಿಂದ ಇಷ್ಟು ಕಾಲ್ ಮೆಸೇಜ್ ಗಳ, ನಾನು ಕೇಳಿದಷ್ಟು ಹಣ ಕೊಡು ಇಲ್ಲದಿದ್ದರೆ ನಿನ್ನ ರಹಸ್ಯ ಬಯಲು ಮಾಡುತ್ತೇನೆ ಅಂತ ಬೆದರಿಕೆ ಹಾಕಿದ್ದಾರ. ಅಕ್ಕನಿಗೆ ಯಾರು ಬೆದರಿಕೆ ಹಾಕಿದ್ರು? 3 ತಿಂಗಳ ಗರ್ಭಿಣಿಯಾಗಿದ್ದ ರೂಪ ಈ ರಹಸ್ಯವನ್ನು ಮನೆಯವರಿಂದ ಮುಚ್ಚಿಟ್ಟಿದ್ದೇಕೆ? ಹಳ್ಳಿಯ ಗೌರವಾನ್ವಿತ ಕುಟುಂಬದ ಮಗಳನ್ನು ಮೋಸಗೊಳಿಸಿದ ಅಪರಿಚಿತ ವ್ಯಕ್ತಿ ಯಾರು? ಅನ್ನೋನ್ ನಂಬರ್ ನಿಂದ ಕಾಲ್ ಮಾಡಿ ಬೆದರಿಸಿದ್ದ ವ್ಯಕ್ತಿ ಯಾರು? ಇದನ್ನೆಲ್ಲ ದೀಪ ಕಂಡು ಹಿಡಿತಾಳ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.